ಆರ್ಎಸ್ಎಸ್ ಮತ್ತು ತನ್ನ ನಂತರ ಪ್ರಧಾನಿಯಾಗೋದಿಕ್ಕೆ ಬಯಸುವವರಿಗೆ ಪ್ರಧಾನಿ ಮೋದಿ ಸ್ಪಷ್ಟ ಸಂದೇಶ ಕೊಡೋದಿಕ್ಕೆ ಪ್ರಯತ್ನಿಸ್ತಾ ಇದ್ದಾರಾ? 5 ವರ್ಷಗಳ ನಂತರ ನೀವು ನನ್ನನ್ನು ಇಲ್ಲಿ ನೋಡ್ತೀರಿ ಅಂತ ಅವ್ರು ಯಾಕೆ ಹೇಳಿದ್ರು? ಅಮಿತ್ ಶಾ ಮತ್ತು ಆದಿತ್ಯನಾಥ್ ಅವರ ಪಾಲಿಗೆ ಈ ಮಾತಿನ ಅರ್ಥ ಏನು? ಈ ಹೇಳಿಕೆಗಳಿಂದ ಪಕ್ಷದೊಳಗಿನ ಬಂಡಾಯ ಶಮನಕ್ಕೆ ಮೋದಿ ಪ್ರಯತ್ನಿಸ್ತಾ ಇದ್ದಾರಾ? ಈಗಲೂ ತಾನು ಪ್ರಬಲವಾಗಿಯೇ ಇದ್ದೀನಿ ಅನ್ನುವಂಥ ಸಂದೇಶ ಮುಟ್ಟಿಸೋದು ಅವ್ರ ಉದ್ದೇಶನ? ಪ್ರಧಾನಿ ಮೋದಿ ಈಗಲೂ ಕೂಡ ಜನಪ್ರಿಯ ನಾಯಕ ಅನ್ನುವಂಥ ಅಂಶವನ್ನ ಆರ್ಎಸ್ಎಸ್ ಕಡೆಗಣಿಸಬಹುದಾ? ಮೋದಿ ನಿಜವಾಗಿಯೂ ಆರ್ಎಸ್ಎಸ್ನೊಂದಿಗೆ ಸಂಘರ್ಷದಲ್ಲಿದ್ದಾರೆ. ನಡ್ಡಾ ಆರ್ಎಸ್ಎಸ್ ಬಗ್ಗೆ ಮಾತನಾಡುವಾಗ ಮೋದಿ ಯಾಕೆ ಮೌನವಾಗಿದ್ರು? ಮೋದಿ ಜನಪ್ರಿಯತೆ ಕುಸಿತಾ ಇರೋದ್ರ ಹೊರತಾಗಿನೂ ಆರ್ಎಸ್ಎಸ್ ಮೋದಿಯನ್ನ ಕೆಳಗಿಳಿಸೋದಕ್ಕೆ ಪ್ರಯತ್ನಿಸಿದ್ರೆ ಅದು ತಪ್ಪಾಗುತ್ತಾ? ಪ್ರಧಾನಿ ಮೋದಿಯ ಒಂದು ಹೇಳಿಕೆ ಈಗ ಬಹಳ ಚರ್ಚೆ ಕಾರಣ ಆಗಿದೆ. ಅದ್ರ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದರ ಲಿಂಕನ್ನು ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಮತ್ತಷ್ಟು ಜನರಿಗೆ ಇದನ್ನು ತಲುಪಿಸಿ. ಈಗ ವಿಷಯಕ್ಕೆ ಬರೋಣ. 3ನೇ ಅವಧಿಗೆ ಪ್ರಧಾನಿಯಾಗಿ ಇನ್ನು 3 ತಿಂಗಳಲ್ಲಿ ಮೋದಿ ತಮ್ಮ 4ನೇ ಅವಧಿಯ ಇಂಗಿತದ ಬಗ್ಗೆ ಘೋಷಣೆ ಮಾಡಿರೋದು ಈಗ ಭಾರಿ ಕುತೂಹಲವನ್ನು ಮೂಡಿಸಿದೆ. 4ನೇ ಅವಧಿ ಮಾತ್ರ ಅಲ್ಲ, ಅದಕ್ಕಿಂತಲೂ ಹೆಚ್ಚು ಅನ್ನುವಂಥ ದಾಟಿಯಲ್ಲಿ ಅವ್ರ ಮಾತುಗಳಿದ್ವು. ಶುಕ್ರವಾರ ಮುಂಬೈನಲ್ಲಿ ನಡೆದಂಥ 5ನೇ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ನಲ್ಲಿ ಅವರು, ಇದು ನಿಮ್ಮ 5ನೇ ವರ್ಷದ ಉತ್ಸವ ಅಲ್ವಾ, ಹಾಗಾದರೆ 10ನೇ ವರ್ಷದ ಕಾರ್ಯಕ್ರಮಕ್ಕೂ ಕೂಡ ನಾನು ಬರ್ತೀನಿ, ಅಷ್ಟರವರೆಗೂ ನಾನು ತಲುಪೋದಾಗಿ ನೀವು ಊಹೆ ಕೂಡ ಮಾಡ್ಕೊಂಡಿರೋದಿಲ್ಲ ಅಂತ ಹೇಳಿದರು. ये आपका 5वां समारोह है ना, तो 10वें में मैं आऊंगा। और तब आपने भी कल्पना नहीं की होगी, वहां पर आप भी पहुंचे होंगे दोस्तों। ಅದಕ್ಕೂ ಮೊದಲು ಅವರು ಭಾರತದ ಯುವಕರ ಪ್ರತಿಭೆಯ ಮೇಲಿನ ನಂಬಿಕೆ ಮತ್ತು ನಾವು ಸಾಧಿಸಬೇಕಾದ ಶ್ರೇಷ್ಠವಾದದ್ದು ಇನ್ನೂ ಆಗಬೇಕಾಗಿದೆ ಅನ್ನುವಂಥ ತಮ್ಮ ನಂಬಿಕೆಯ ಬಗ್ಗೆ ಮಾತಾಡಿದರು. ಹಾಗೆ ಮಾತಾಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ 2029ರ ಫಿನ್ಟೆಕ್ ಫೆಸ್ಟ್ನಲ್ಲಿ ಪಾಲ್ಗೊಳ್ಳುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. 2023ರ ಜುಲೈನಲ್ಲಿ ಮೋದಿ ತಮ್ಮ 2ನೇ ಅವಧಿಯಲ್ಲಿ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತ ಹೇಳಿದಾಗಲೂ ಬಿಜೆಪಿಗೆ ಅಲ್ಲೊಂದು ಸ್ಪಷ್ಟ ಸಂದೇಶ ಆಯಿತು. ಈಗ ಅವರು ಈ ಮಾತನ್ನು ಗಮನಿಸಿದ್ರೆ ಬಿಜೆಪಿಯಲ್ಲಿ ಪ್ರಧಾನಿ ಹುದ್ದೆಗೆ ಇರೋದಕ್ಕೆ ಸರದಿಯಲ್ಲಿರೋರು ಇನ್ನೂ ಬಹಳ ಕಾಯಬೇಕಾದಂಥ ಅನಿವಾರ್ಯತೆ ಉಂಟಾಗಬಹುದು ಅನ್ನುವಂತಿದೆ. ಯಾಕೆ ಮೋದಿ ತಮ್ಮ 3ನೇ ಅವಧಿಯ ಆರಂಭದಲ್ಲೇ ತಮ್ಮ 4ನೇ ಅವಧಿಯ ಬಗ್ಗೆ ಘೋಷಣೆ ಮಾಡಿದರು? ಸಮ್ಮಿಶ್ರ ಸರ್ಕಾರ ಅವಧಿಯನ್ನು ಪೂರ್ಣಗೊಳಿಸೋದ್ರ ಬಗ್ಗೆ ಮೋದಿ ವಿಶ್ವಾಸವನ್ನು ಹೊಂದಿದ್ದಾರಾ? ಅಂಥ ವಿಶ್ವಾಸ ಇದೆ ಅನ್ನೋದು ಆಗೀಗ ಕಾಣಿಸ್ತಾ ಇರುವಂಥ ಸರ್ಕಾರದ ಟರ್ನ್ಗಳು ಮಿತ್ರ ಪಕ್ಷಗಳ ಮುಂದೆ ಆಗೀಗ ಮಣಿಯುವಂಥ ಅವರ ರೀತಿಯಿಂದಲೇ ಸ್ಪಷ್ಟವಾಗಿದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅಥವಾ ಚಿರಾಗ್ ಪಾಸ್ವಾನ್ಗೆ ಬೇರೆ ಯಾವುದೇ ಸರ್ಕಾರದಲ್ಲೂ ಈ ರೀತಿ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಮಿತ್ರ ಪಕ್ಷಗಳನ್ನ ಖುಷಿಯಾಗಿರಿಸ್ತಾ ಇರುವಂಥ ಮೋದಿ 3ನೇ ಅವಧಿ ಪೂರ್ಣವಾಗೋದ್ರ ಬಗೆಗಿನ ಅನುಮಾನ ವ್ಯಕ್ತಪಡಿಸುವಂಥ ತನ್ನ ವಿರೋಧಿಗಳ ಬಾಯಿ ಮುಚ್ಚಿಸೋದಕ್ಕೆ ಬಯಸ್ತಾ ಇದ್ದಾರೆ. ಮೋದಿ ಈ ಮೂಲಕ ಒಳಗಿನವರಿಗೆ, ಅದರಲ್ಲೂ ಪ್ರಧಾನಿ ಹುದ್ದೆಯ ಮೇಲೆ ಕಣ್ಣಿಟ್ಟವರಿಗೆ ಮತ್ತು ಆರ್ಎಸ್ಎಸ್ಗೆ ದೊಡ್ಡ ಸಂದೇಶ ಮುಟ್ಟಿಸೋದಕ್ಕೆ ಬಯಸಿದಾಗಿದೆ. ಅಮಿತ್ ಶಾ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಇಬ್ಬರ ಹೆಸರು ಪ್ರಧಾನಿ ಹುದ್ದೆ ವಿಚಾರದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಆದರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅಂತ ಇನ್ನೂ ಅನೇಕರು ಸದ್ದಿಲ್ಲದೆ ಕಾದಿದ್ದಾರೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಸಿಕ ರೇಡಿಯೋ ಕಾರ್ಯಕ್ರಮ ಕಿಸಾನ್ ಸೆ ಬಾತ್ ಆರಂಭಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ರು. ಪ್ರಧಾನಿಯವರ ಮನ್ ಕಿ ಬಾತ್ನಿಂದ ಪ್ರೇರಿತವಾಗಿರೋದಾಗಿ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿ ಯಾವೆಲ್ಲ ನಾಯಕರು ತನ್ನ ನಿವೃತ್ತಿಯ ಸುಳಿವನ್ನೇ ಕಾದಿದ್ದಾರೆ ಅನ್ನೋದು ಮೋದಿ ಅವರಿಗೆ ತಿಳಿದಿರಲೇಬೇಕು. ಲೋಕಸಭೆ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕಾಣಿಸಿದಂತೆ ಇದು ಪಕ್ಷಕ್ಕೆ ಹೊಡೆತ ಕೊಡೋದಕ್ಕೆ ಶುರು ಮಾಡಿದೆ. ಮುಂಬರುವಂಥ ತಿಂಗಳುಗಳು ಮತ್ತು ವರ್ಷಗಳಲ್ಲಿ, ವಿಶೇಷವಾಗಿ ಮೋದಿ 75ನೇ ವರ್ಷಕ್ಕೆ ಕಾಲಿಟ್ಟ ಬಳಿಕ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ಅದಕ್ಕಾಗಿಯೇ ಮೋದಿ ಅವರು ತಮ್ಮ ಫಿನ್ಟೆಕ್ ಫೆಸ್ಟ್ ಭಾಷಣದ ಮೂಲಕ ಪ್ರಬಲ ಸಂದೇಶ ಕೊಟ್ಟಿರೋ ಹಾಗಿದೆ. ತಾನು ಈ ಅವಧಿಯಲ್ಲಾಗಲಿ ಅದಾದ ನಂತರದ ಅವಧಿಯಾಗಲಿ ನಿವೃತ್ತಿ ಹೊಂದುವಂಥ ಯಾವುದೇ ಇಂಗಿತವನ್ನು ಹೊಂದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಮೋದಿಜಿ ಅವರು. ಆರ್ಎಸ್ಎಸ್ ತನ್ನ 3 ದಿನಗಳ ಸಮನ್ವಯ ಸಭೆಯನ್ನ ಕೇರಳದಲ್ಲಿ ಆರಂಭಿಸೋದಕ್ಕೆ 1 ದಿನ ಮೊದಲು ಮೋದಿ ಅವರು ಇಂಥ ಹೇಳಿಕೆ ಕೊಟ್ಟಿದ್ದು ಇಲ್ಲಿ ವಿಶೇಷ. ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಬಿಕ್ಕಟ್ಟು ತಲೆ ದೂರದಾಗಿಂದ, ಅದರಲ್ಲೂ ಬಿಜೆಪಿಗೆ ಈಗ ಆರ್ಎಸ್ಎಸ್ ಆಸರೆ ಬೇಕಿಲ್ಲ ಅಂತ ನಡ್ಡಾ ಹೇಳಿದಾಗಿಂದ ಇದೆಲ್ಲನೂ ಶುರುವಾಗಿತ್ತು. ಆರ್ಎಸ್ಎಸ್ ಕಾರ್ಯಕರ್ತರು ಚುನಾವಣಾ ಪ್ರಚಾರದಿಂದ ದೂರ ಇದ್ದುದು ಚುನಾವಣೆಯಲ್ಲಿ ಬಿಜೆಪಿಗೆ ಏಟ್ ಕೊಟ್ಟು. ಚುನಾವಣಾ ಫಲಿತಾಂಶದ ನಂತರ ಮೋಹನ್ ಭಾಗವತ್ ಅವರು, ಒಬ್ಬ ಸೇವಕ ತನ್ನ ಕೆಲಸದ ಬಗ್ಗೆ ಹೆಮ್ಮೆ ಪಡಬೇಕು ಮತ್ತು ದುರಹಂಕಾರ ಇರಕೂಡದು ಅಂತ ಟೀಕೆ ಮಾಡಿದ್ದು ಮೋದಿ ಅವರತ್ತ ಬೆರಳು ಮಾಡಿದ್ರು ಅನ್ನೋದು ಸ್ಪಷ್ಟವಿತ್ತು. तो मनुष्य है लेकिन मानवता नहीं, इंसानियत नहीं है. वो मनुष्य बन जाए असली पहले, वहाँ जाने के बाद उसको लगता है लेकिन मनुष्य से कोई होते अति मानव, सुपरमैन कहते, सुपरमैन फिल्में वगैरह निकलती है उसमें दिखाते हैं कि अलौकिक शक्तियाँ जिनके पास होती हैं.
तो फिर मनुष्य अलौकिक बनना चाहता है, सुपरमैन बनना चाहता है, अति मानव बनना चाहता है, लेकिन वहाँ रुकता नहीं, उसको लगता है कि देव बनना चाहिए, तो देवता बनना चाहता है। लेकिन देवता कहते कि हमसे तो भगवान बड़ा है, वो भगवान बनना चाहता है। ತನ್ನನ್ನು ಭಗವಂತನೇ ಕಳಿಸಿದ್ದಾನೆ ಅನ್ನುವಂತಹ ಮೋದಿ ಅವರ ಹೇಳಿಕೆಗೂ ಭಾಗವತ್ ಕಟುವಾಗಿ ಪ್ರತಿಕ್ರಿಯಿಸಿದರು. ಇದೆಲ್ಲದರ ಬಳಿಕ ಇನ್ನು ಇತ್ತೀಚೆಗೆ ಬಿಜೆಪಿ ಮತ್ತು RSS ನಡುವಿನ ಬಿಕ್ಕಟ್ಟು ಬಗೆಹರಿಸೋದಕ್ಕೆ ಹೊಸ ಪ್ರಯತ್ನಗಳು ನಡೆದಿವೆ. ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ RSS ಮತ್ತು ಬಿಜೆಪಿ ಸಮನ್ವಯ ಸಭೆಗಳನ್ನು ಆರಂಭಿಸಿವೆ. 2020ರಲ್ಲಿ ಮೋದಿ ಮತ್ತು ಶಾ ಅವರೊಂದಿಗಿನ ಭಿನ್ನಾಭಿಪ್ರಾಯದ ಪರಿಣಾಮವಾಗಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ RSSನ ರಾಮ್ ಮಾಧವ್ ಅವರನ್ನ ತೆಗೆಯಲಾಗಿತ್ತು. ಅವರೀಗ ಜಮ್ಮು ಕಾಶ್ಮೀರ ಚುನಾವಣೆಯ ಉಸ್ತುವಾರಿಗಳಲ್ಲಿ ಒಬ್ಬರಾಗಿದ್ದಾರೆ. ಹಾಗೇನೆ ಮೊನ್ನೆ RSS ಸಮನ್ವಯ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಡ್ಡಾ ಕೇರಳಕ್ಕೆ ಹೋಗಿದ್ರು. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ RSS ಆಸರೆ ಬಿಜೆಪಿಗೆ ಬೇಕಾಗೇ ಇಲ್ಲ ಅನ್ನುವಂತಹ ನಡ್ಡಾ ಅವ್ರ ಹೇಳಿಕೆಯ ಬಗ್ಗೆ ಮೋದಿ ಅವರು ಮೌನ ವಹಿಸಿದ್ದು ಅಚ್ಚರಿ ಕಾರಣ ಆಗಿತ್ತು. ಆದರೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಎಲ್ಲಾನು ತಲೆ ಕೆಳಗಾಗ್ಬಿಡ್ತು. ಬಿಜೆಪಿಗೆ ಬಹುಮತ ಬರಲಿಲ್ಲ. ಆಗಲೇ RSS ಮುಖಂಡರು ಬಿಜೆಪಿಯನ್ನ ಮೋದಿಯನ್ನ ಕುಟ್ಕೋದಿಕ್ ಶುರು ಮಾಡಿದ್ರು. ಈಗ RSSನ ಪ್ರಮುಖ ಸಭೆಯಲ್ಲಿ RSS ಇದೇ ಮೊದಲ ಬಾರಿ ಜಾತಿ ಗಣತಿಯನ್ನ ಬೆಂಬಲಿಸಿ ಮಾತಾಡಿದೆ. ರಾಹುಲ್ ಗಾಂಧಿ ಅವರ ಪ್ರಬಲ ಆಗ್ರಹ ಜೊತೆಗೆ NDA ಮಿತ್ರ ಪಕ್ಷಗಳೇ ಅದರ ಜೊತೆಗೆ ನಿಂತಿರುವಾಗ RSSಗೆ ಬೇರೆ ದಾರಿ ಇಲ್ಲದಾಗಿದೆ. ಹಾಗಾಗಿ ಜಾತಿ ಗಣತಿಗೆ ಬೆಂಬಲಿಸುತ್ತಲೇ ಬಿಜೆಪಿಯನ್ನ ಹೊಸದಾಗಿ ಕಟ್ಟಿ ಬೆಳೆಸುವಂತಹ ದಾರಿಯನ್ನು ಹುಡುಕ್ತಾ ಇದೆ RSS. ಬಿಜೆಪಿಗೆ ಹಾಗೂ ಸರ್ಕಾರಕ್ಕೆ ಹೊಸ ನಾಯಕತ್ವ ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲೂ RSS ಇದೆ ಅಂತ ಈಗ ವ್ಯಾಪಕವಾಗಿ ಸುದ್ದಿಯಾಗಿದೆ. ಈ ಬಗ್ಗೆ ಬಿಜೆಪಿಯ ನಾಯಕರು ಹಾಗೂ NDA ಮಿತ್ರ ಪಕ್ಷಗಳು ಚಿಂತಿಸ್ತಾ ಇದ್ದಾರೆ ಅಂತ ಕೂಡ ಸುದ್ದಿ ಆಗ್ತಾ ಇದೆ. ತಮ್ಮ 4ನೇ ಅವಧಿಯ ಬಗ್ಗೆ ಮೋದಿ ಮಾತನ್ನ ಈ ಸಂದರ್ಭ ಮತ್ತು ಈ ಹಿನ್ನೆಲೆಯಿಂದಲೇ ನೋಡಬೇಕು. ತಾನು ಬಲಿಷ್ಠ ಅನ್ನುವಂತಹ ಸಂದೇಶವನ್ನ ಮೋದಿ ಈ ಮೂಲಕ RSS ಕೊಟ್ಟಿದ್ದಾರೆ. ತಮ್ಮನ್ನ ದುರ್ಬಲ ಅಂತ ಅಂದುಕೊಂಡವರು, ತನ್ನನ್ನ ಮೀರಿಸುವಂತಹ ಅವಕಾಶಕ್ಕೆ ಕಾದವರು ಹಿಂಜರಿಯುವಂತೆ ಮಾಡಿದ್ದಾರೆ ಮೋದಿಜಿ. 2024ರ ಮೋದಿ 2013ರ ಅಡ್ವಾಣಿ ಅಲ್ಲ. ಅಡ್ವಾಣಿ 2009ರ ಚುನಾವಣೆಯಲ್ಲಿ ಸೋತಿದ್ರು ಮತ್ತು ಶಕ್ತಿಗುಂದಿದವರ ಕಾಣ್ತಾ ಇದ್ರು. ಆಗ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಮತ್ತು RSS ಕಾರ್ಯಕರ್ತರು ಮೋದಿ ಹಿಂದೆ ದೊಡ್ಡ ಭರವಸೆಯಾಗಿ ಶಕ್ತಿಯಾಗಿ ನಿಂತಿದ್ರು. ಇವತ್ತಿಗೂ ಕೂಡ ಜನಪ್ರಿಯತೆಯ ವಿಷಯದಲ್ಲಿ ಮೋದಿ ಅವರ ಹತ್ತಿರ ಬರುವಂತಹ ಯಾವುದೇ ನಾಯಕರು ಬಿಜೆಪಿಯಲ್ಲಿ ಇಲ್ಲ. ಇಂಡಿಯಾ ಟುಡೆಯ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯ ಆಗಸ್ಟ್ ಆವೃತ್ತಿಯ ಪ್ರಕಾರ ಮೋದಿ ಅವರು 51% ರೇಟಿಂಗ್ನೊಂದಿಗೆ ಭಾರತದ ಇತಿಹಾಸದಲ್ಲೇ ಅತ್ಯಂತ ಜನಪ್ರಿಯ ಪ್ರಧಾನಿಯಾಗಿದ್ದಾರೆ. ಪ್ರಧಾನಿ ಆಗೋದಕ್ಕೆ ಯಾರು ಸೂಕ್ತ ಅನ್ನುವಂಥ ಪ್ರಶ್ನೆಗೆ 49.1% ಮಂದಿ ಮೋದಿ ಮತ್ತು 22.4% ಮಂದಿ ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಆದರೆ ಈ ವರ್ಷದ ಫೆಬ್ರವರಿಯಿಂದ ಮೋದಿಯ ರೇಟಿಂಗ್ 5% ಪಾಯಿಂಟ್ಗಳಷ್ಟು ಕಡಿಮೆ ಆಗಿದೆ ಮತ್ತು ಈ ಅವಧಿಯಲ್ಲಿ ರಾಹುಲ್ ಅವರ ರೇಟಿಂಗ್ 8.6% ಪಾಯಿಂಟ್ಗಳಷ್ಟು ಏರಿಕೆಯಾಗಿದೆ. ಜನರು ಮೋದಿ ಅವರಿಗೆ ಮತ ಹಾಕುವವರೆಗೂ ಅವರು ದೂರ ಸರಿಲಾರರು. ಹಾಗಾಗಿನೇ 2029, 2034 ಅಥವಾ ಅವರ ಅಮೃತ ಕಾಲದ ಯಾವುದೇ ಸಮಯದಲ್ಲಿ ತಾನಿರ್ತೀನಿ ಅನ್ನುವಂಥ ಸಂದೇಶವನ್ನ ಮೋದಿ RSSಗೆ ಮುಟ್ಟಿಸಿದ್ದಾರೆ. ಸಂಘ ಮತ್ತು ಬಿಜೆಪಿಯ ಪ್ರಧಾನಮಂತ್ರಿ ಆಕಾಂಕ್ಷೆಗಳನ್ನ ಕುಟುಕಿರುವಂತಹ ಮೋದಿ ನಡೆಯನ್ನ ಸಂಘ ನೋಡುವುದೇ ಅಥವಾ ಕಡೆಗಣಿಸುವುದೇ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.